ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ ವಿವಿಧ ಕಾಲೇಜುಗಳ ಆವರಣದ ಮುಂಭಾಗದಲ್ಲಿರುವ ಕಾನೂನಿನ ಪ್ರಕಾರ 100 ಮೀಟರ್ ವ್ಯಾಪ್ತಿಯಲ್ಲಿ ಬೀಡಿ, ಸಿಗರೇಟ್, ತಂಬಾಕು ಹಾಗೂ ಗುಟ್ಕಾ ಮಾರಾಟ ನಿಷೇಧವಾಗಿದ್ದರೂ ಸಹ ಅನೇಕ ಅಂಗಡಿಗಳು ನಿಯಮ ಉಲ್ಲಂಘನೆ ಮಾಡುತ್ತಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆ ಹರಿಹರ ನಗರದಲ್ಲಿ ಅಧಿಕಾರಿಗಳು ಸಂಯುಕ್ತ ದಾಳಿ ನಡೆಸಲಾಯಿತು. ದಾಳಿ ವೇಳೆ ನಿಯಮ ಉಲ್ಲಂಘನೆ ಮಾಡುತ್ತಿದ್ದ ಅಂಗಡಿಗಳಿಗೆ ಎಚ್ಚರಿಕೆ ನೀಡಲಾಗಿದ್ದು, ಕೆಲವರಿಗೆ ದಂಡ ವಿಧಿಸಲಾಯಿತು. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರು ತಹಶೀಲ್ದಾರ್ ಶ್ರೀ ಸಂತೋಷ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಬ್ದುಲ್ ಖಾದರ್, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರ ಶ್ರೀ ಸತೀಶ್ ಕಾಲ್ಹಾಳ್, ಸಮಾಜ ಕಾರ್ಯಕರ್ತೆ ಶೈಲಾ ಶಾಮ್ನೂರ್, ಗ್ರಾಮ ಆಡಳಿತಾಧಿಕಾರಿ ಹೇಮಂತ್ ಕುಮಾರ್ HG, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ನಾಗರಾಜ್, ಶಾಲಾ ಶಿಕ್ಷಣ ಇಲಾಖೆಯ ಶ್ರೀ ವೀರಪ್ಪ ಕೆ, ಸಹಾಯಕ ಪೊಲೀಸ್ ನಿರೀಕ್ಷಕ ಶ್ರೀ ಹುತ್ತೇಶ್, ನಗರಸಭೆಯ ಆರೋಗ್ಯ ನಿರೀಕ್ಷಕ ಶ್ರೀ ವೀರೇಶ್ ಉಪಸ್ಥಿತಿ ಇದ್ದರು. ಕ್ಯಾಮರಾಮನ್ ಹಜರತ್ ಅಲಿ ಜೊತೆ ವರದಿ ಶ್ರೀನಿವಾಸ್ ಪ್ರಸಾದರ್, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. दुकान में करेंगे ಪಬ್ಲಿಕ್ ಕಂಪ್ಲೇಂಟ್ ಬಂದೈತಿ. DRM, ಅಂಬೇಡ್ಕರ್ ಜೊತೆಗೆ ಡಿಗ್ರಿ ಕಾಲೇಜು ಸುತ್ತಮುತ್ತ 100 ಮೀಟರ್ ಒಳಗಡೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ತಂಬಾಕು ಸೇರ್ತಾರೆ, ಬೀಡಿ ಸಿಗರೇಟ್ ಸೇರ್ತಾರೆ, ನಾಳೆ ಗಾಂಜಾ ಸೇರ್ತಾ ಇದ್ದಾರೆ. ಮಕ್ಕಳ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಅಂತೇಳಿ ಪಬ್ಲಿಕ್ ಕಂಪ್ಲೇಂಟ್ ಬಂದೈತಿ. ನೀನು ನೋಡಿಲ್ಲ, ನೀನು ಬರೀ ಸಿಗರೇಟ್ ಮಾರ್ತೀವಿ ಹೌದಾ, ಅವನಿಗೆ ವಯಸ್ಸು ಬರೋದನ್ನ ಸಿಗರೇಟ್ ಹೊಡಿತಾನೆ, ಆಮೇಲೆ ಕಿಕ್ ಕೊಡೋಲ್ಲ ಅಂತೇಳಿ ಗಾಂಜಾ ಸೇರ್ಬೇಕನ. ಅರ್ಥ ಆಯ್ತಾನ ಹೇಳೋದು? ನಿನ್ನ ಮಗನ ಇದ ಕಾಲೇಜಿನಾಗ ಓದಾಕತ್ತಾನಂತ ನಿನ್ನ ಮಗನಿಗೆ ಸಿಗರೇಟ್ ಇದ ಕೊಡ್ತೀಯ? ನೀನು ಕೊಡಲ್ಲದಲ್ಲ. ಇವೆಲ್ಲ ತೆಗಿಬೇಕು, ಸರಿನಾ? ಒಂದು ವಾರ ಟೈಮ್ ಕೊಡ್ತೀನಿ. ನೀನು ಇವ್ನು ತೆಗಿಲಿಲ್ಲ, ಅಷ್ಟು ಬರೀ ಚಾದ ಅಂಗಡಿ ಮಾರು, ಇಲ್ಲೇನದವಲ್ಲ ಬೇರೆ ಬೇರೆ ಅವ್ನು ಮಾರಾಟ ಮಾಡು, ಚಹಾ ಮಾರು, ಕುರ್ಕುರೆ ಮಾರು, ಬಿಸ್ಕೆಟ್ ಮಾರು, ಅದಕ್ಕೆ ನಾವು ಏನೂ ಅನ್ನಲ್ಲ. ನೀವು ಬೀಡಿ, ಸಿಗರೇಟು, ಗುಟ್ಕಾ ಐಟಮ್ ಮಾರಾಟ ಮಾಡೋದು. ಒಂದು ವಾರ ಟೈಮ್, ಒಂದು ವಾರದೊಳಗೆ ತೆಗಿಲಿಲ್ಲ ಅಂತಂದ್ರೆ ಹೆಂಗೆ ತೆಗೆದೋಗೋದಿಲ್ಲ, ಇವನ್ನ ಪ್ಯಾಕ್ ಮಾಡಿ ಸೀಸ್ ಮಾಡ್ಕೊಂಡು ತೊಗೊಂಡೋಗಿ ಮುಂಗಡೆ ಎಲ್ಲಿಂದ ಪ್ಲೇಟ್ ಬೆಳೆಯೋಕೆ ಇಲ್ಲೆಲ್ಲ ಸಿಗರೇಟ್ ಗಟ್ಟಿ ಮಾಡಿರೋದ ಸಿಗರೇಟ್ ಸೇಲಕ್ಕೆ ಗಟ್ಟಿ ಮಾಡಿರೋದ ಸಿಗರೇಟ್ ಸೇಲಕ್ಕೆ. ಅರ್ಥ ಆತಾ? ಫೈನ್ ಕಟ್ 500 ರೂಪಾಯಿ. ಒಟ್ಟು ಸೀಸ್ ಮಾಡಿಬಿಡ್ತೀವಿ ನೋಡು.